ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಎರಡು ಸಂಖ್ಯೆಗಳ ಅಪವರ್ತನಗಳು ಕ್ರಮವಾಗಿ 3 × 5 ಮತ್ತು 5 × 6 ಇದ್ದರೆ ಅವುಗಳ ಮಾಸ ಎಷ್ಟು? ನೋಡಿ ಎರಡು ಸಂಖ್ಯೆಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಎ ಅನ್ನೋ ಒಂದು ಸಂಖ್ಯೆ ಇದೆ ಅನ್ಕೊಳ್ಳಿ, ಬಿ ಅನ್ನೋ ಒಂದು ಸಂಖ್ಯೆ ಇದೆ ಅಂತ ಅನ್ಕೊಳ್ಳಿ. ಎ ಸಂಖ್ಯೆಯ ಅಪವರ್ತನಗಳು ನೋಡಿ 3 × 5. ಓಕೆ, 3 ಅವಿಭಾಜ್ಯ ಸಂಖ್ಯೆ ಇದೆ, 5 ಅವಿಭಾಜ್ಯ ಸಂಖ್ಯೆ ಇದೆ. ಓಕೆ, ಈಗ ನೆಕ್ಸ್ಟ್ ಬಿ ಸಂಖ್ಯೆಯ ಅಪವರ್ತನಗಳನ್ನು ನೋಡಿ 5 × 6. 5 × 6, 5 ಅವಿಭಾಜ್ಯ ಸಂಖ್ಯೆ ಇದೆ, 6 ವಿಭಾಜ್ಯ ಸಂಖ್ಯೆ ಇದೆ. ಈ ವಿಭಾಜ್ಯ ಸಂಖ್ಯೆಯನ್ನ ಮತ್ತೆ ಸ್ಪ್ಲಿಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀರಿ. ನೋಡಿ 5 ಇಂಟು ಓಕೆ 6 ನಾವು ಹೆಂಗ್ ಬರೀಬಹುದು? 3 2ರಲ್ಲಿ 6 ಬರೀಬಹುದು. ಈಗ 3 ಕೂಡ ಅವಿಭಾಜ್ಯ ಸಂಖ್ಯೆ, 2 ಕೂಡ ಅವಿಭಾಜ್ಯ ಸಂಖ್ಯೆ ಆಗಿದೆ. ಓಕೆ, ಈಗ ನಾವು ಮೊಸವನ್ನ ಕಂಡುಹಿಡಿಯೋಣ. ಮೊಸ ಹೆಂಗಿರುತ್ತೆ ಅಂತಂದ್ರೆ ಎರಡು ಸಂಖ್ಯೆಯ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರುವಂತಹ ಅಪವರ್ತನಗಳ ಗುಣಲಬ್ಧವಾಗಿರುತ್ತೆ. ನೋಡಿ ಎರಡು ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿರುವಂತಹ ಅಂದ್ರೆ ಅಪವರ್ತನಗಳು ಯಾವುವು ಅಂದ್ರೆ ಇಲ್ಲಿ ನೋಡಿ 3 ಇದೆ, 3 ಬರ್ಕೊಳ್ತೀವಿ. ಓಕೆ, ಎರಡರಲ್ಲಿ 3 ಇದೆ, 3 ಬರ್ಕೊಳ್ಳೋಣ. ನೆಕ್ಸ್ಟ್ ಈ ಸಂಖ್ಯೆಯಲ್ಲಿಯೂ 5 ಇದೆ, ಈ ಸಂಖ್ಯೆಯಲ್ಲಿಯೂ 5 ಇದೆ. ಓಕೆ, ಬರ್ಕೊಳ್ಳೋಣ. ಓಕೆ, ಈಗ ನೋಡಿ ಮತ್ತೆ 2 ಬಿ ಅಲ್ಲಿ ಇದೆ, ಆದ್ರೆ ಎ ಅಲ್ಲಿ ಇಲ್ಲ. ನಾವು ಮೊಸ ಕಂಡುಹಿಡಿಯುವಾಗ ಸಾಮಾನ್ಯ ಅಪವರ್ತನಗಳನ್ನು ಮಾತ್ರ ಬರ್ಕೊಬೇಕಾಗುತ್ತೆ. ಓಕೆ, ಹೀಗಾಗಿ ಎರಡರಲ್ಲಿ ಸಾಮಾನ್ಯವಾಗಿರುವಂತಹ ಅಪವರ್ತನಗಳು 3 ಮತ್ತು 5 ಇವುಗಳ ಗುಣಲಬ್ಧವನ್ನು ಮಾಡೋಣ. 3 5 15. ಓಕೆ, ಮೊಸ ಏನಾಗಿದೆ? ಈ ಎರಡು ಸಂಖ್ಯೆಗಳ ಮೊಸ 15. ಹೀಗಾಗಿ ಆಪ್ಷನ್ ಎ ಸರಿಯಾದಂತಹ